ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಇಯರ್ DLED ವಿದ್ಯಾರ್ಥಿಗಳಿಗೆ ಪ್ಯಾಸೇಜಸ್ಗಳನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದು ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಪ್ಯಾಸೇಜಸ್ಸು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ಸ್ ಆಗುತ್ತೆ ನಿಮ್ಮ ಒಂದು ಎಕ್ಸಾಮಿನೇಷನ್ಸಲ್ಲಿ. ಯಾಕೆಂದರೆ 5 ಅಂಕಗಳು ಅದಕ್ಕೆ ಸಿಗುತ್ತೆ, ಪೋಯಮಲ್ಲಿ 5 ಅಂಕಗಳು ಸಿಗುತ್ತೆ. ನಾನು ಅನೇಕ ವೀಡಿಯೋಗಳನ್ನು ಪ್ಯಾಸೇಜನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಪ್ಲೋಡ್ ಮಾಡಿದ್ದೀನಿ. ಅದು ಕೂಡ ಅನೇಕ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಪ್ಯಾಸೇಜನ್ನು ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಕಾಮೆಂಟ್ ಬಾಕ್ಸಲ್ಲಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋದಲ್ಲಿ 2 ಪ್ಯಾಸೇಜ್ಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಬಹಳ ನಿಧಾನವಾಗಿ ಡಿಸ್ಕಸ್ ಮಾಡ್ತೀನಿ. ಯಾಕೆಂದರೆ ಪ್ಯಾಸೇಜಲ್ಲಿ ನೀವು ಅಂಕಗಳನ್ನು ಕಳ್ಕೊಬಾರ್ದು. ಭಾಳ ಸುಲಭವಾಗಿ ನೀವು ಪ್ಯಾಸೇಜಲ್ಲಿ ಅಂಕಗಳನ್ನು ಪಡ್ಕೋಬೋದು. ಅದಕ್ಕೆ ನಾನು ಈ ಒಂದು ಪ್ಯಾಸೇಜನ್ನು ಭಾಳ ನಿಧಾನವಾಗಿ ನಿಮ್ಮ ಜೊತೆ ಚರ್ಚೆ ಮಾಡ್ತಾಯಿದ್ದೀನಿ. ನೋಡಿ, ಈ ಒಂದು ಪ್ಯಾಸೇಜ್ ಇದೆ ಇಲ್ಲಿ. ಎವ್ರಿ ಕಂಟ್ರಿಯಿಂದ ಸ್ಟಾರ್ಟ್ ಆಗುತ್ತೆ. ನಾವು ಈ ಒಂದು ಪ್ಯಾಸೇಜನ್ನು ಓದೋದು ಕೂಡ ಅಷ್ಟು ಎಕ್ಸಾಮಲ್ಲಿ ಅರ್ಥ ಆಗಲ್ಲ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅದಕ್ಕೆ ನಾವು ಡೈರೆಕ್ಟಾಗಿ ಏನು ಮಾಡೋಣ, ಕ್ವಶನ್ಸ್ಗೆ ಹೋಗ್ಬಿಡೋಣ. ಏನು ಕೇಳಿದ್ದಾವೆ ಅದಕ್ಕೆ ಮಾತ್ರ ನಾವು ಫೋಕಸ್ ಮಾಡೋಣ. ಇಲ್ಲಿ ನಾನು ಇಡೀ ಪ್ಯಾಸೇಜನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಡಿ, ಆಮೇಲೆ ನೀವು ಆನ್ಸರ್ ಮಾಡಿ ಅಥವಾ ಕ್ವಶನ್ಸ್ ಮಾಡಿ ಅಂತ ಹೇಳಲ್ಲ. ಯಾಕೆಂದರೆ ಇಡೀ ಪ್ಯಾಸೇಜ್ ಅರ್ಥ ಆಗೋದು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಕಷ್ಟ ಆಗುತ್ತೆ. ಅರ್ಥ ಆಗದಲ್ಲಿದ್ದರೂ ಕೂಡ ನಮಗೆ ಅಂಕಗಳು ಬೇಕಾಗುತ್ತೆ. ಕೆಲವೊಂದು ಟೆಕ್ನಿಕ್ಸನ್ನು ನಾನು ಇಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಆ ಟೆಕ್ನಿಕ್ಸ್ಗಳನ್ನು ನೀವೇನು ಮಾಡಬೇಕು, ಫಾಲೋ ಮಾಡಬೇಕು ಮತ್ತು ಅಂಕಗಳನ್ನು ತೊಗೊಂಡು ಪಾಸ್ ಆಗಬೇಕು. ಇಲ್ಲಿ ನೋಡಿ, ಫ್ರೇಮ್ ಟು ಫಿಲ್ ಇನ್ ದ ಬ್ಲಾಂಕ್ ಟೈಪ್ ಆಫ್ ಕ್ವಶನ್ಸ್ ಅಂತ ಇದೆ. ಅಂದರೆ 2 ಫಿಲ್ ಇನ್ ದ ಬ್ಲಾಂಕ್ಸ್ ಅಂದರೆ 2 ಬಿಟ್ಟ ಸ್ಥಳ ಭರ್ತಿ ಮಾಡಿ ಆ ಥರದ ಪ್ರಶ್ನೆಗಳನ್ನು ರಚನೆ ಮಾಡಿ ಅಂತ ಹೇಳ್ಬಿಟ್ಟು ಇದೆ. ಈ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಟೈಪ್ ಆಫ್ ಕ್ವಶನ್ಸ್ನ ರಚನೆ ಮಾಡಿ ಅಂತ ಇದೆ. ನಾವೇನು ಮಾಡಬೇಕು, ಇಲ್ಲಿ ನಾನು ಮಾಡಿ ನೋಡಿ, ಫಿಲ್ಲಿಂಗ್ ದ ಬ್ಲಾಂಕ್ಸು ನೋಡಿ. ಇಲ್ಲಿ ಎವ್ರಿ ಕಂಟ್ರಿ ಇನ್ ದ ವರ್ಲ್ಡ್ ಈಸ್ ಥ್ರೆಟನ್ಡ್ ಬೈ ಡ್ಯಾಶ್ ಅಂತ ಕೊಟ್ಟಿದ್ದೀನಿ. ಈ ಒಂದು ಸೆಂಟೆನ್ಸ್ ನಾನು ಎಲ್ಲಿಂದ ತಗೊಂಡೆ, ನಾನು ಇದನ್ನು ಬೈ ಹಾರ್ಟ್ ಮಾಡ್ಕೊಂಡು ಬಂದಿದ್ದನ್ನ ಇಲ್ಲ. ನಾನು ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಏನು ಮಾಡಿದೆ ನೋಡಿ, ಇಲ್ಲಿದೆ ಎವ್ರಿ ಕಂಟ್ರಿ ಇನ್ ದ ವರ್ಲ್ಡ್ ಈಸ್ ಥ್ರೆಟನ್ಡ್ ಬೈ, ನೋಡಿ ಇಲ್ಲಿಂದ ಬೈ ಅಂತ ಇದೆ, ಬೈ ಡ್ಯಾಶ್ ಅಂತ ಕೊಟ್ಟೆ. ಈ ಡ್ಯಾಶ್ ಇದೆಯಲ್ಲ ಇಲ್ಲಿ ನಾನು ಕೊಟ್ಟೆ. ಅಂದರೆ ಅರ್ಥಕ್ವೇಕ್ ಅಂತಕ್ಕಂಥದ್ದು ನಾನು ಏನು ಮಾಡಿದೆ, ತೆಗೆದುಬಿಟ್ಟೆ. ಇಲ್ಲಿ ನೋಡಿ, ಅರ್ಥಕ್ವೇಕ್ ಇಲ್ಲಿ ಬರಬೇಕು, ತೆಗೆದುಬಿಟ್ಟೆ. ಇದು ಒಂದು ಏನಾಯಿತು, ಬಿಟ್ಟ ಸ್ಥಳ ರಚನೆ ಮಾಡಿ ಟೈಪ್ ಏನಾಯಿತು, ಒಂದು ಕ್ವಶನ್ ರೆಡಿ ಆಯಿತು. ಇದಕ್ಕೆ 1 ಅಂಕ ನಿಮಗೆ ಸಿಕ್ತು. ಅಂದರೆ ಒಂದು ಸೆಂಟೆನ್ಸನ್ನು ನೀವು ಬರೆದು ಅದರಲ್ಲಿರ್ತಕ್ಕಂಥ ಮುಖ್ಯವಾದಂಥ ಒಂದು ಪದವನ್ನು ತೆಗೆದುಬಿಡಬೇಕು. ಅದ್ರ ಜಾಗದಲ್ಲಿ ಡ್ಯಾಶ್ ಆಗಿಬಿಡಿ, ಮುಗೀತು. ನೋಡಿ, ಸೆಕೆಂಡ್ ಒನ್ ಏನು ಮಾಡಿದೆ, ಇನ್ ಪೆರು ಡ್ಯಾಶ್ ಪೀಪಲ್ ವರ್ ಕಿಲ್ಡ್ ಇನ್ 1970 ಅಂತ ಆಗಿದೆ. ಅದು ಕೂಡ ನಾನು ಏನು ಮಾಡಿದೆ, ಆ ಒಂದು ಸೆಂಟೆನ್ಸು ಕೂಡ ನಾನು ಈ ಒಂದು ಪ್ಯಾಸೇಜಿಂದನೇ ತೊಗೊಂಡಿದ್ದು. ಇನ್ ಪೆರು ಎಲ್ಲಿದೆ ನೋಡಿ, ಇನ್ ಪೆರು ಅಂತ ಹಾಕಿ ಡ್ಯಾಶ್ ಪೀಪಲ್ ಇಲ್ಲಿ ಬ್ರಾಕೆಟಲ್ಲಿ ಇವರನ್ನು ಬಿಟ್ಬಿಟ್ಟೆ ನಾನು. ಪೀಪಲ್ ವರ್ ಕಿಲ್ಡ್ ಇನ್ 1970 ಅಂತ ಹಾಕಿದೆ. ಈ ಬ್ರಾಕೆಟಲ್ಲಿ ಇರ್ತಕ್ಕಂಥದ್ದನ್ನು ಬಿಟ್ಬಿಟ್ಟೆ. ಸೊ ಅದೇನಾಗ್ಬಿಡ್ತು, ನಿಮಗೆ ಇನ್ನೊಂದು ಡ್ಯಾಶ್ ಅಂದರೆ ಬಿಟ್ಟ ಸ್ಥಳವನ್ನು ರಚನೆ ಮಾಡಿ ಟೈಪ್ ಏನಾಯಿತು, ಒಂದು ಕ್ವಶನ್ ತಯಾರಾಯಿತು. ನೋಡಿ, ಇಲ್ಲಿ ಎಷ್ಟು ಬರಬೇಕು, 50,000 ಪೀಪಲ್ ಬರಬೇಕು. ಅದನ್ನೇ ನಾನು ಇಲ್ಲಿ ಬಿಟ್ಬಿಟ್ಟಿದ್ದು. ಇನ್ ಪೇರು ಡ್ಯಾಶ್ ಪೀಪಲ್ ವರ್ ಕಿಲ್ಡ್ ಇನ್ 1970. ಇದಕ್ಕೆ 1 ಅಂಕ ಬಂದು ಟೋಟಲಾಗಿ ಎಷ್ಟು ಅಂಕ ಸಿಕ್ತು ನಿಮಗೆ, 2 ಅಂಕ ಸಿಕ್ತು ಅಂತಕ್ಕಂಥದ್ದು. ಇದು ಬಿಟ್ಟ ಸ್ಥಳ ರಚನೆ ಮಾಡಿ ಟೈಪಿಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ನಾವು ಬಿಗೆ ಹೋಗೋಣ. ಇಲ್ಲಿಗೆ ಏನು ಕೇಳಿದ್ದಾವೆ, ಫ್ರೇಮ್ 1 ಮಲ್ಟಿಪಲ್ ಚಾಯ್ಸ್ ಕ್ವಶನ್ MCQ ಅಂತ ಹೇಳ್ತೀವಲ್ಲ, ಕೆಳಗೆ 4 ಆಪ್ಷನ್ಸ್ ಇರುತ್ತೆ, ಗೊತ್ತಿದೆ ನಿಮಗೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಆ ಥರದ ಒಂದು ಪ್ರಶ್ನೆನ ರಚನೆ ಮಾಡಿ ಅಂತ ಇದೆ. ಅದು ಕೂಡ ನಾನು ಇಲ್ಲಿ ಮಾಡಿ ನೋಡಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಹಾಕೊಂಡಿದ್ದೀನಿ. ಇನ್ ಪೆರು 50,000 ಪೀಪಲ್ ವರ್ ಕಿಲ್ಡ್ ಇನ್ ಡ್ಯಾಶ್ ಅಂತ ಬರೆದೆ. ಆ ಸೆಂಟೆನ್ಸು ಕೂಡ ಎಲ್ಲಿ ತಗೊಂಡೆ ನಾನು, ಇಲ್ಲೇ ಇದೆ ನೋಡಿ, ಅದು ಕೂಡ ಇಲ್ಲೇ ಇದೆ. ಇನ್ ಪೆರು 50,000 ಪೀಪಲ್ ವರ್ ಕಿಲ್ಡ್ ಇನ್ ಡ್ಯಾಶ್. ಈ ಸತಿ ನಾನು ಏನು ಮಾಡಿದೆ, 1970ನ ಬಿಟ್ಬಿಟ್ಟೆ. ಯಾಕೆ 1970 ಬಿಟ್ಟೆ ಅಂತ ಹೇಳಿದ್ರೆ, ನನಗೆ ಆಪ್ಷನ್ ಕೊಡೋಕ್ಕೆ ಈಸಿ ಆಗಬೇಕಲ್ಲ. ಡೇಟ್ ಇದೆ, ಆಪ್ಷನ್ ಈಸಿಯಾಗಿ ಕೊಡ್ಬೋದು. ಇಲ್ಲಿ ನಾನು 1970 ಆಗದೆ, ಕರೆಕ್ಟ್ ಆಪ್ಷನ್ ಇದು. ಆಮೇಲೆ ತಪ್ಪು ಆಪ್ಷನ್ ಆಗಬೇಕಲ್ಲ, 1972 ಆಗದೆ, 1976 ಆಗದೆ, 1975 ಆಗದೆ. ಇದು ತಪ್ಪು ಆಪ್ಷನ್, ತಪ್ಪು ಕೊಡಬೇಕಲ್ಲ. 4 ಆಪ್ಷನ್ ಕೊಡಬೇಕು. ಆ 4ಅಲ್ಲಿ ಒಂದು ಸರಿಯಾದ ಆಪ್ಷನ್ ಕೊಡಬೇಕು. ಸರಿಯಾದ ಆಪ್ಷನ್ ಇಲ್ಲಿ ಕೊಟ್ಟು 1970, 1972, 76, 75 ಹೀಗೆ ಕೊಟ್ಟೆ. ಇಲ್ಲಿ ನಿಮ್ಗೆ ಏನಾಗುತ್ತೆ, 1 ಅಂಕ ಲಭ್ಯ ಆಗುತ್ತೆ. ನೀವು ಇಲ್ಲಿ ಏನು ಬೈ ಹಾರ್ಟ್ ಮಾಡ್ಕೊಂಡು ಬಂದಿಲ್ಲ, ಪ್ಯಾಸೇಜಲ್ಲಿ ಇರ್ತಕ್ಕಂಥದ್ದನ್ನೇ ಏನು ಮಾಡ್ತಾ ಇದ್ದೀವ, ಇಲ್ಲಿ ನೀವು ಹಾಕ್ತಾಯಿದ್ದೀವ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ನೋಡಿ, ಫ್ರೇಮ್ 1 ಟ್ರೂ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಇದೆ. ಟ್ರೂ ಫಾಲ್ಸ್ ಸ್ಟೇಟ್ಮೆಂಟನ್ನು ಮಾಡಿ ಅಂತ ಇದೆ. ಇದು ಬಹಳ ಸುಲಭವಾಗಿ ನಾವೇನು ಮಾಡ್ಬೋದು, ತೆಗಿಬೋದು. ನೋಡಿ, ಟ್ರೂ ಫಾಲ್ಸ್ ಅಂತ ಹೇಳ್ಬಿಟ್ಟು ಹಾಕ್ಕೊಂಡ್ಬಿಡ್ಬೇಕು. ಇಲ್ಲಿ ನಾನೇನು ಮಾಡಿದೆ, ಸೈಂಟಿಸ್ಟ್ ಕ್ಯಾನ್ ಓನ್ಲಿ ಪಿನ್ ಪಾಯಿಂಟ್ ಅರ್ಥಕ್ವೇಕ್ ಏರಿಯಾಸ್ ಅಂತ ಇದೆ.
ಇದು ನಾನು ಎಲ್ಲಿಂದ ತಗೊಂಡೆ, ಇದೂ ಕೂಡ ಪ್ಯಾಸೇಜಿಂದ ತಗೊಂಡಿದ್ದು. ಪ್ಯಾಸೇಜಲ್ಲಿದೆ ನೋಡಿ, ಇಲ್ಲಿದೆ, ಸೈಂಟಿಸ್ಟ್ ಕ್ಯಾನ್ ಓನ್ಲಿ ಪಿನ್ ಪಾಯಿಂಟ್ ಅರ್ಥಕ್ವೇಕ್ ಏರಿಯಾಸ್ ಅಂತ. ಇಲ್ಲಿ ನೋಡಿ, ಯಾವುದೇ ಒಂದು ಸೆಂಟೆನ್ಸನ್ನು ನಾವೇನು ಮಾಡಬೇಕು, ಪ್ಯಾಸೇಜಿಂದ ತೊಗೋಬೇಕು ಮತ್ತು ಇಲ್ಲಿ ಹಾಕಬೇಕು, ಮೇಲೆ ಟ್ರೂ ಫಾಲ್ಸ್ ಆಗಬೇಕು, ಒಂದು ಅಂಕ ನಿಮಗೆ ಲಭ್ಯ ಆಗಿಬಿಡುತ್ತೆ. ಇದು ಕೂಡ ನೀವು ಹೆಚ್ಚು ಕಷ್ಟಪಡೋ ಅಗತ್ಯ ಇಲ್ಲ ಅಂತಕ್ಕಂಥದ್ದು. ಆಮೇಲೆ ಒಂದು ಕಾಂಪ್ರಹೆನ್ಷನ್ ಕ್ವಶನನ್ನು ತೆಗೀವಿ ಅಂತ ಇದೆ. ಫ್ರೇಮ್ ಕಾಂಪ್ರಹೆನ್ಷನ್ ಕ್ವಶನ್ ಆಫ್ ಶಾರ್ಟ್ ಆನ್ಸರ್ ಟೈಪ್ ಅಂತ ಇದೆ. ನಾನು ಇಲ್ಲಿ ತೆಗೀನಿ ನೋಡಿ. ವಾಟ್ ಹ್ಯಾಪನ್ ಟು ಲಿಸ್ಬನ್ ಇನ್ 1775? ವಾಟ್ ಹ್ಯಾಪನ್ ಟು ಲಿಸ್ಬನ್ ಇನ್ 1775? ಕ್ವಶನ್ ಮಾರ್ಕ್ ಹಾಕಬೇಕು, ಹಾಕಿಲ್ಲ, ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಈ ಪ್ರಶ್ನೆ ಕೂಡ ನಾನು ಎಲ್ಲಿಂದ ತಗೊಂಡೆ, ಇಲ್ಲಿಂದ ತಗೊಂಡೆ ನೋಡಿ. 1775 ಎಲ್ಲಿದೆ, ಇಲ್ಲಿದೆ. ಈ ಆ್ಯನ್ ಅರ್ಥಕ್ವೇಕ್ ಇನ್ ಲಿಸ್ಬನ್ ಇನ್ 1775 ಅಂತ ಇದೆ. ಇಲ್ಲಿ ನಾನೇನು ಮಾಡಿದೆ, ವಾಟ್ ಹ್ಯಾಪನ್, ಏನು ಸಂಭವಿಸ್ತು ಲಿಸ್ಬನ್ಗೆ 1775ನಲ್ಲಿ ಅಂತ ಆಗಿದೆ. ಆ್ಯನ್ ಅರ್ಥಕ್ವೇಕ್ ಇನ್ ಲಿಸ್ಬನ್ ಅಂತ ಇದೆ. ನಾನು ಅರ್ಥಕ್ವೇಕನ್ನು ತೆಗೆದುಬಿಟ್ಟೆ, ಅರ್ಥಕ್ವೇಕ್ ತೆಗೆದು ವಾಟ್ ಹ್ಯಾಪನ್ಡ್ ಅಂತ ಆಗಿದೆ. 1775ನಲ್ಲಿ ಲಿಸ್ಬನ್ನಲ್ಲಿ ಏನಾಯಿತು ಅಂತ ಆಗಿದೆ. ಇಲ್ಲೂ ನಿಮಗೆ ಸುಲಭವಾಗಿ ಒಂದು ಅಂಕ ಏನಾಗುತ್ತೆ, ಲಭ್ಯ ಆಗುತ್ತೆ. ಹೀಗೆ ನೀವು ಎಷ್ಟು ಅಂಕ ತೊಗೋಬೋದು, 5 ಅಂಕಗಳನ್ನು ನೀವು ಇಲ್ಲಿ ತೊಗೋಬೋದು. ಇದು ಮೊದಲನೇ ಪ್ಯಾಸೇಜ್ ಏನಾಯಿತು, ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದೆ. ಇದು ಯಾವ ಪ್ಯಾಸೇಜ್, ಈಗಾಗಲೇ ಎಕ್ಸಾಮಿಗೆ ಕೇಳಿರ್ತಕ್ಕಂಥ ಪ್ಯಾಸೇಜೇ ನಿಮಗೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಇದು 2020 ಮತ್ತು 21ನಲ್ಲಿ ಕೇಳಿರ್ಬೋದು. ಅದೇ ನಾನೇನು ಮಾಡ್ತಾಯಿದ್ದೀನಿ, ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಇಲ್ಲೊಂದು ಪ್ಯಾಸೇಜ್ ಇದೆ, ಇದು ಕೂಡ ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. ಸೊ ಇಲ್ಲೂ ಕೂಡ ನಾವು ಪ್ಯಾಸೇಜನ್ನು ಒನ್ಸ್ ಆರ್ ಟ್ವೈಸ್ ಓದ್ಕೊಡಿ, ಅಂಡರ್ಸ್ಟ್ಯಾಂಡ್ ಆದರೆ ಓಕೆ, ಆಗಲಿಲ್ಲ ಅಂದರೆ ಓಕೆ. ನಾವು ಎಲ್ಲಿಗೆ ಬಂದ್ಬಿಡೋಣ, ಕ್ವಶನ್ಸ್ಗೆ ಬಂದ್ಬಿಡೋಣ. ಇಲ್ಲಿ ಓನ್ಲಿ ಏನು ಕೊಟ್ಟಿದ್ದಾನೆ, 3 ಕ್ವಶನ್ಸ್ ಕೊಟ್ಟಿದ್ದಾನೆ. ಅಂದರೆ 3 ಕ್ವಶನ್ಸ್ ಮಾಡಿ ಅಂತ ಕೊಟ್ಟಿದ್ದಾನೆ. ಪ್ರಿಪೇರ್ ಎ ಮ್ಯಾಚಿಂಗ್ ಟೈಪ್ ಕ್ವಶನ್ಸ್ ಅಂತ ಹೇಳಿದ್ದಾನೆ. ಮ್ಯಾಚಿಂಗ್ ಅಂದರೆ ಮ್ಯಾಚ್ ದ ಫಾಲೋಯಿಂಗ್ ಅಂತ ಹೇಳ್ಬಿಟ್ಟು, ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಕ್ವಶನ್ಸನ್ನು ತೆಗೀರಿ ಅಂತ ಇದೆ. ಅಂದರೆ ಅದಕ್ಕೆ 1 ಮಾರ್ಕ್ಸು. ನಾನೇನು ಮಾಡಿದೆ ಇಲ್ಲಿ ನೋಡಿ, ಮ್ಯಾಚಿಂಗ್ ಟೈಪ್ ಕ್ವಶನ್ಸ್ ಅಂತ ತೆಗೆದೆ. ಇಲ್ಲಿ ನಾನು 3 ತೊಗೊಂಡಿದ್ದೀನಿ, ನೀವು 3 ತೊಗೊಳೋದು ಬೇಡ, 2 ತೊಗೊಂಡು ಸಾಕಾಗುತ್ತೆ. ಈ ಡಾಕ್ ಘರ್ ಆಮೇಲೆ ಮೊದಲಿಯ ನೋಡಿ, ಕಾಲಮ್ ಎ ಕಾಲಮ್ ಬಿ ಹಾಕ್ಕೋಬೇಕಲ್ಲ ಮ್ಯಾಚ್ ದ ಫಾಲೋಯಿಂಗ್ಗೆ. ಒಂದು ಕಾಲಮ್ ಎ ಹಾಕ್ಕೊಳ್ಳಿ, ಕಾಲಮ್ ಬಿ ಹಾಕ್ಕೊಳ್ಳಿ. ಡಾಕ್ ಘರ್, ಮೊದಲಿಯ, ಅಭಯಂ. ಇದು ಎಲ್ಲಿಂದ ತಗೊಂಡೆ ನಾನು, ಇಲ್ಲಿದೆ ನೋಡಿ, ಎಲ್ಲಿದೆ ಡಾಕ್ ಘರ್, ಇದೆ ಡಾಕ್ ಘರ್. ಇದು ಹಿಂದಿ ಸಿನಿಮಾ. ಡಾಕ್ ಘರ್ ಅಂದರೆ ಹಿಂದಿ ಸಿನಿಮಾ. ಆಮೇಲೆ ಇನ್ನೊಂದಿದೆ ಮೊದಲಿಯರ್ ಯಾವುದು, ತಮಿಳ್ ಸಿನಿಮಾ. ಅಭಯಂ ಯಾವುದು, ಮಲಯಾಳಂ ಸಿನಿಮಾ. ಅಂದರೆ ಬ್ರ್ಯಾಕೆಟೆಲ್ಲ ಕೊಟ್ಟಿದ್ದಾನೆ. ಅದಕ್ಕೆ ನಾನೇನು ಮಾಡಿದೆ, ಡಾಕ್ ಘರ್ ಅಂತ ಮಾಡಿ ತಮಿಳ್ ಹಾಕಿದೆ, ಮೊದಲಿಯರ್ಗೆ ನಾನು ಮಲಯಾಳಂ ಮಾಡಿದೆ, ಅಭಯಂಗೆ ನಾನು ಹಿಂದಿ ಮಾಡಿದೆ. ಈಗ ಆ್ಯಕ್ಚುಲಿ ನಾವು ಡಾಕ್ ಘರ್ ಯಾವುದು, ಹಿಂದಿ ನೋಡಿ. ಇಲ್ಲಿ ಆನ್ಸರ್ಸ್ 1ಕ್ಕೆ ಸಿ, 2ಕ್ಕೆ ಎ. ಮೊದಲಿಯರ್ ಯಾವುದು, ತಮಿಳು. ಅಭಯಂ ಯಾವುದು, ಮಲಯಾಳಂ. ಈಗ ನಾವೇನು ಮಾಡ್ತಾ ಇದ್ದೀವಿ, ಕ್ವಶನ್ಸ್ನ ರಚನೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಮೇಲೆ ಕೆಳಗೆ ಕೊಡಬೇಕಾಗುತ್ತೆ. ಆನ್ಸರ್ಸ್ ಮಾಡೋ ಅಗತ್ಯ ಇಲ್ಲ, ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಆನ್ಸರ್ ಮಾಡಿದ್ದೀನಿ. ನೀವು ಅಲ್ಲಿ ಆನ್ಸರ್ಸ್ ಮಾಡೋ ಅಗತ್ಯ ಇಲ್ಲ. ನೀವು ಇಲ್ಲಿ ಪ್ರಶ್ನೆ ಕೇಳಬೇಕು, ಪ್ರಶ್ನೆಗಳನ್ನ ರಚನೆ ಮಾಡಬೇಕು. ಹೊಂದಿಸಿ ಬರೆಯಿರಿ ಟೈಪ್ ಏನು ಮಾಡಬೇಕು, ಪ್ರಶ್ನೆಗಳನ್ನು ನೀವು ಕೇಳಬೇಕು. ಡಾಕ್ ಘರ್ ಹಿಂದಿ, ನಾನು ಇಲ್ಲಿ ಆಗ್ಬಾರ್ದು, ಈ ಸೈಡ್ ಆಗ್ಬೋದು, ಈ ಸೈಡೇ ಆಗಬೇಕು, ಯಾಕೆಂದರೆ ಕ್ವಶನ್ಸ್ನ ರಚನೆ ಮಾಡ್ತಾಯಿದ್ದೀನಿ. ಸೊ ಹೀಗೆ ನೀವು ಮಾಡಿದಾಗ 1 ಅಂಕ ನಿಮಗೆ ಲಭ್ಯ ಆಗುತ್ತೆ. ನೀವು ಇಲ್ಲಿ 3 ಪದಗಳನ್ನು ಹಾಕೋ ಅಗತ್ಯ ಇಲ್ಲ, 2 ಪದಗಳನ್ನು ಹಾಕೋದು ಕೂಡ ನಡೆಯುತ್ತೆ ಅಂತಕ್ಕಂಥದ್ದು. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನಿದೆ, ಪ್ರಿಪೇರ್ 2 ಕಂಪ್ಲೀಷನ್ ಟೈಪ್ ಆಫ್ ಐಟಮ್ಸ್. ಕಂಪ್ಲೀಷನ್ ನೋಡಿ, ಫಿಲ್ಲಿಂಗ್ ದ ಬ್ಲಾಂಕ್ಸ್ ಅಂದರೂ ಒಂದೇ, ಕಂಪ್ಲೀಷನ್ ಅಂದರೂ ಒಂದೇ. ಬಿಟ್ಟ ಸ್ಥಳವನ್ನು ರಚನೆ ಮಾಡಿ ಅಂತ. 2 ಅಂದರೆ ಇಲ್ಲಿ 2 ಮಾರ್ಕ್ಸ್ ಇದೆ. ಬಿಟ್ಟ ಸ್ಥಳವನ್ನು ರಚನೆ ಮಾಡಿ ಟೈಪೇ ಇದೆ ಇದು ನೋಡಿ. ಇಲ್ಲಿ ದ 10th ಫಿಲಮ್ ಫೆಸ್ಟಿವಲ್ ಫಾರ್ ಚಿಲ್ಡ್ರನ್ ಆ್ಯಂಡ್ ಯಂಗ್ ಪೀಪಲ್ ಓಪನ್ ದಟ್ ಡ್ಯಾಶ್ ಅಂತ ಇದೆ. ಈ ಸೆಂಟೆನ್ಸ್ ಮೊದಲನೇ ಕ್ವಶನ್ ಇದು. ಈ ಸೆಂಟೆನ್ಸ್ ಎಲ್ಲಿಂದ ತಗೊಂಡೆ ನಾನು, ಇಲ್ಲೇ ಇದೆ. ದ 10th ಅಂತ ಸ್ಟಾರ್ಟ್ ಆಗುತ್ತೆ ನೋಡಿ, ಅಲ್ಲೇ ಇದೆ ನೋಡಿ, ಇಲ್ಲಿದೆ. ಫಸ್ಟ್ ಸೆಂಟೆನ್ಸ್ ತಗೊಂಬಿಟ್ಟೆ ನಾನು. ದ 10th ಫಿಲಮ್ ಫೆಸ್ಟಿವಲ್ ಫಾರ್ ಚಿಲ್ಡ್ರನ್ ಯಂಗ್ ಪೀಪಲ್ ಓಪನ್ ಆನ್ ನವಂಬರ್. ಎಲ್ಲಿ ಅಂತ ಕ್ವಶನ್ ಕೇಳಿದ್ದೀನಿ. ಏನು ಕೇಳಿದ್ದೀನಿ, ಓಪನ್ ಅಟ್ ಅಂದರೆ ಎಲ್ಲಿ ಅಂತ ನೋಡಿ, ಅಟ್ ಅಂತ ಇದೆ. ಇದನ್ನು ನಾನು ಡ್ಯಾಶ್ ಆಗಿಬಿಟ್ಬಿಟ್ಟೆ, ಹೈದರಾಬಾದ್ ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದು ಫಿಲ್ಲಿಂಗ್ ದ ಬ್ಲಾಂಕ್ ಟೈಪ್ ಏನಾಯಿತು, ಕ್ವಶನ್ ಆಯಿತು ಅಂತಕ್ಕಂಥದ್ದು. ಮತ್ತು ಇನ್ನೊಂದು ಕ್ವಶನ್ ಏನು ತೊಗೊಂಡೆ ನಾನು ಆನ್ಸರ್ ಕೂಡ ನಿಮಗೆ ರೆಫರೆನ್ಸ್ಗೆ ಹಾಕಿನಿ, ಆನ್ಸರ್ ಹಾಕೋ ಅಗತ್ಯ ಇಲ್ಲ. ಇದು ಮೊದಲನೇ ಕ್ವಶನ್, ಇದು ಸೆಕೆಂಡ್ ಕ್ವಶನು. ಇನ್ ಆಲ್ ಡ್ಯಾಶ್ ಫಿಲ್ಮ್ಸ್ ಫ್ರಮ್ ಓವರ್ 30 ಕಂಟ್ರೀಸ್ ವರ್ ಸ್ಕ್ರೀನ್ಡ್ ಅಂತ ಇದೆ. ಇದು ಸೆಂಟೆನ್ಸ್ ಎಲ್ಲಿಂದ ತಗೊಂಡೆ, ಇನ್ ಆಲ್ ನೋಡಿ ಇದೆ, ನಾನು ನಿಮ್ಗೆ ಹೇಳ್ತೀನಿ. ಇನ್ ಆಲ್ ಅಂತ ಇದೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಇಲ್ಲಿದೆ ಇನ್ ಆಲ್ ನೋಡಿ.
131 ಇದೆಯಲ್ಲ ಅದನ್ನು ಡ್ಯಾಶ್ ಮಾಡಿಬಿಟ್ಟೆ ನಾನು. ಇಲ್ಲಿ ಹೋಗಿ ಏನು ಮಾಡಿದೆ, ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಿದೆ. ಒಂದು ಮುಖ್ಯವಾದಂತಹ ಒಂದು ಪದವನ್ನು ಏನು ಮಾಡಿದೆ, ಬಿಟ್ಬಿಟ್ಟೆ. ಅದು ಏನಾಯಿತು, ಡ್ಯಾಶ್ ಆಯಿತು, ಫಿಲ್ಲಿಂಗ್ ದ ಬ್ಲಾಂಕ್ ಸ್ಟೆಪ್ ಆಯಿತು. ಇನ್ ಆಲ್ ಡ್ಯಾಶ್ ಫಿಲ್ಮ್ಸ್ ಫ್ರಮ್ 30 ಕಂಟ್ರೀಸ್ ವಾಸ್ ಸ್ಕ್ರೀನ್ಡ್ ಅಂತ. 131 ನೀವು ಆನ್ಸರ್ ಮಾಡೋ ಅಗತ್ಯ ಇಲ್ಲ, ನಾನು ಸುಮ್ಮನೆ ನಿಮ್ಗೆ ಗೊತ್ತಾಗಿದೆ ಅಂತ ಆನ್ಸರ್ ಮಾಡೀನಿ ಇಲ್ಲಿ. ನೆಕ್ಸ್ಟ್ ಏನು ಪ್ರಶ್ನೆ ಇದೆ, ಏನಿದೆ ನೋಡ್ಕೊಂಡು ಇಲ್ಲೇ ಇದೆ. ಪ್ರಿಪೇರ್ 2 ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್. ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್ ಅಂದರೆ WH ಕ್ವಶನ್ನ ತೆಗೀರಿ ಅಂತ ಇದೆ. ಇದು ಆಯಿತು, ಇದು ಆಯಿತು. WH ಕ್ವಶನ್ ತೆಗೆಯೋದು ಹೇಗೆ, ನಾನು ಇಲ್ಲಿ ತೆಗೀನಿ ನೋಡಿ. ವಿಚ್ ಅಮೇರಿಕನ್ ಫಿಲ್ಮ್ ವಾಸ್ ಶೋನ್ ಆನ್ ದ ಫಸ್ಟ್ ಡೇ ಅಂತ ಇದೆ. ಇದು ಎಲ್ಲಿದೆ, ನಾನು ಆನ್ಸರ್ ಮಾಡೀನಿ, ಆನ್ಸರ್ ಮಾಡೋ ಅಗತ್ಯ ಇಲ್ಲ. ವಿಚ್ ಅಮೇರಿಕನ್ ಫಿಲಮ್ ವಾಸ್ ಶೋನ್, ಇದು ಎಲ್ಲಿಂದ ತಗೊಂಡೆ ನಾನು ನೋಡಿ. ವಿಚ್ ಅಮೇರಿಕನ್ ಫಿಲಮ್ ನಾನೇನು ಮಾಡಿದೆ, ವಿಚ್ ಅಂತ ಹಾಕಿದೆ, ತೋರಿಸೋರು ಯಾವುದು ಬೇಬ್ ಅಂತ ನೋಡಿ. ಇದನ್ನು ಬಿಟ್ಬಿಟ್ಟೆ. ವಿಚ್ ಅಮೇರಿಕನ್ ಫಿಲಮ್ ವಾಸ್ ಶೋನ್ ಆನ್ ದ ಫಸ್ಟ್ ಡೇ ಅಂತ ಆಗಿಬಿಟ್ಟೆ. ಇಲ್ಲಿ ನಾನು ಏನು ಮಾಡಿದೆ, ವಿಚ್ ಮಾತ್ರ ಸೇರಿಸಿದೆ. ವಿಚ್ ಅಮೇರಿಕನ್ ಫಿಲಮ್ ವಾಸ್ ಶೋನ್ ಆನ್ ದ ಫಸ್ಟ್ ಡೇ ಅಂತ ಆಗಿದೆ. ಏನು ಮಾಡಿದೆ, ಕ್ವಶನ್ ಮಾರ್ಕ್ ಹಾಕಿದೆ. ಅದೇ ತಾನೇ ಮಾಡಿದೆ ನಾನು ನೋಡಿ. ವಿಚ್ ಅಮೇರಿಕನ್ ಫಿಲಮ್ ವಾಸ್ ಶೋನ್ ಆನ್ ದ ಫಸ್ಟ್ ಡೇ ಅಂತ ಇಲ್ಲಿ ಕ್ವಶನ್ ಮಾರ್ಕ್ ಆಗಿದೆ. ಅದು ಆನ್ಸರ್ ಬೇಬ್ ಅಂತ, ಬೇಬನ್ನು ಅಲ್ಲಿ ಬಿಟ್ಬಿಟ್ಟೆ ನಾನು. ನೀವು ಆನ್ಸರ್ ಮಾಡೋ ಅಗತ್ಯ ಇಲ್ಲ, ಓನ್ಲಿ ಏನು ಮಾಡಬೇಕು, ನೀವು ಕ್ವಶನ್ಸ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಕ್ಕಂಥದ್ದು. ಆಮೇಲೆ ಇನ್ನೊಂದು ಏನು ಮಾಡಿದೆ, ಫಾರ್ ವಾಟ್ ಪರ್ಪಸ್ ವಾಸ್ ದ ಮನಿ ಕಲೆಕ್ಟೆಡ್ ಫ್ರಮ್ ದ ಫೆಸ್ಟಿವಲ್ ಯೂಸ್ಡ್ ಅಂತ ಆಗಿದೆ. ಇದು ಎಲ್ಲಿಂದ ಆಗಿದೆ ನೋಡಿ, ಮನಿ ಕಲೆಕ್ಟ್ ಅಂತ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ನಾನೇನು ಮಾಡಿದೆ, ಕ್ವಶನ್ ಮಾಡಿದೆ ನೋಡಿ. ದ ಮನಿ ಕಲೆಕ್ಟೆಡ್ ಫ್ರಮ್ ದ ಫೆಸ್ಟಿವಲ್ ಈಸ್ ಟು ಬಿ ಯೂಸ್ಡ್ ಫಾರ್ ಹೆಲ್ಪಿಂಗ್ ಪೂರ್ ಚಿಲ್ಡ್ರನ್. ನೋಡಿ ಇಲ್ಲಿ ವಾಟ್ ಪರ್ಪಸ್, ಯಾವ ಉದ್ದೇಶಕ್ಕೋಸ್ಕರ ದುಡ್ಡನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ನಾನು ಹಾಕಿದೆ. ನೀವು ಇದೇ ಕ್ವಶನ್ಸನ್ನು ತೆಗಿಬೇಕು ಅಂತ ಇಲ್ಲ. ವಿಚ್ ಇಸ್ ದ ಮಲಯಾಳಂ ಫಿಲಮ್ ಅಂತ ಕೇಳ್ಬೋದು, ವಿಚ್ ಇಸ್ ದ ತಮಿಳ್ ಫಿಲಮ್ ಅಂತ ಕೇಳ್ಬೋದು, ಇನ್ ದ ಪ್ಯಾಸೇಜ್ ಅಂತ ಕೇಳ್ಬೋದು. ಈ ನ್ಯೂಸ್ ರಿಪೋರ್ಟಲ್ಲಿ ನೋಡಿ, ಇಲ್ಲಿ ಸ್ಟಾರ್ ಕಿಡ್ ಅಂತ ಇದೆ ನೋಡಿ, ಡಾರ್ಕ್ ಘರ್ ಅಂತಕ್ಕಂಥ ಹಿಂದಿ ಫಿಲಮ್ ಅದು. ವಿಚ್ ಇಸ್ ದ ಹಿಂದಿ ಫಿಲಮ್ ಇನ್ ದಿಸ್ ಪ್ಯಾಸೇಜ್ ಅಂತ ಕೇಳ್ಬೋದು, ಡಾರ್ಕ್ ಘರ್ ಆಗುತ್ತೆ. ವಿಚ್ ಇಸ್ ದ ಮಲಯಾಳಂ ಫಿಲಮ್ ಅಂತ ಕೇಳ್ಬೋದು, ವಿಚ್ ಇಸ್ ದ ತೆಲುಗು ಫಿಲಮ್ ಅಂತ ಕೇಳ್ಬೋದು. ಅನೇಕ ಪ್ರಶ್ನೆಗಳನ್ನು ನೀವೇನು ಮಾಡ್ಬೋದು, ಕೇಳ್ಬೋದು. ಸೊ ನಾನೇನು ಮಾಡೀನಿ, ನಾನು ಈ ಥರ ಕ್ವಶನ್ಸ್ ಕೇಳಿದ್ದೀನಿ. ಇದೇ ಕ್ವಶನ್ಸ್ ಕೇಳಬೇಕು ಅಂತೇನಿಲ್ಲ. ನಾನು ವಾಟ್ ಪರ್ಪಸ್ ವಾಸ್ ದ ಮನಿ ಕಲೆಕ್ಟೆಡ್ ಫ್ರಮ್ ದ ಫೆಸ್ಟಿವಲ್ ಯೂಸ್ಡ್ ಅಂತ ಇದೆ. ನೀವು ವಿಚ್ ಇಸ್ ದ ತಮಿಳ್ ಫಿಲಮ್ ಅಂತ ನೀವು ಏನು ಮಾಡ್ಬೋದು, ಕ್ವಶನ್ಸ್ನ ಕೇಳ್ಬೋದು. ವಿಚ್ ಇಸ್ ದ ತಮಿಳ್ ಫಿಲಮ್ ಇನ್ ದ ಪ್ಯಾಸೇಜ್ ಅಂತ ಮಾಡಿಬಿಟ್ಟು ಕ್ವಶನ್ಸ್ನ ತೆಗಿಬೋದು. ನಿಮಗೆ ಏನು ಅಲ್ಲಿ ಸುಲಭ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ವಿಚ್ಚು, ವಾಟು, ಹೂ. ವ್ಯಕ್ತಿಗಳು ಬಂದಾಗ ಹೂ ಸೇರಿಸ್ಬೇಕು, ವಸ್ತುಗಳು ಬಂದಾಗ ವಿಚ್ ಅಂತ ಆಗಬೇಕು. ಏನಾದರೂ ಉದ್ದೇಶ ಅದು ಇತ್ತು ಅಂದರೆ ವಾಟು, ಮತ್ತು ಸಮಯ ಅಂದರೆ ವೆನ್ನು ಅದೆಲ್ಲ, ಮತ್ತು ಸ್ಥಳ ಇದ್ದರೆ ವೇವ್, ಇದೆಲ್ಲ ನಾವೇನು ಮಾಡಬೇಕು, ಬಳಸ್ಕೋಬೇಕಾಗುತ್ತೆ. WH ಕ್ವಶನ್ಗಳನ್ನು ನೀವು ಬಳಸ್ಕೋಬೇಕಾಗುತ್ತೆ. ಹೀಗೆ ಮಾಡಿದ್ರೆ ನಿಮಗೆ 5 ಅಂಕಗಳು ಲಭ್ಯ ಆಗುತ್ತೆ. ಟೋಟಲ್ ಆಗಿ 10 ಅಂಕಗಳ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡಿದ್ದೀನಿ. ಯಾಕೆ ಪ್ಯಾಸೇಜ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಗ್ಲೀಷಲ್ಲಿ ಸೆಕೆಂಡ್ ಇಯರ್ DLED ಇಂಗ್ಲೀಷಲ್ಲಿ ಪ್ಯಾಸೇಜು ಮತ್ತು ಪೊಯಮ್ಗೆ ಸಂಬಂಧಪಟ್ಟಂಥ ಕ್ವಶನ್ ಇದ್ದೇ ಇರುತ್ತೆ. ನಾನು ಈ ಒಂದು ವಿಡಿಯೋದಲ್ಲಿ 2 ಪ್ಯಾಸೇಜ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ಮುಂದಿನ ವೀಡಿಯೋದಲ್ಲಿ 2 ಪೊಯಮ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅದನ್ನು ಕೂಡ ನೀವು ನೋಡಿದ್ರೆ ನಿಮಗೇನಾಗುತ್ತೆ, ಭಾಳ ಉಪಯೋಗ ಆಗುತ್ತೆ ಅಂಥೇಳಿ ನೀವು ಚೆನ್ನಾಗಿ ಒಂದು ಪ್ಯಾಸೇಜ್ಗಳನ್ನು ನೋಡ್ಕೊಳ್ಳಿ ಮತ್ತು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಹೋದರೆ ನೀವು ಖಂಡಿತ ಪಾಸ್ ಆಗ್ತೀರ. ಭಯ ಇಟ್ಕೊಳಕ್ಕೆ ಹೋಗಬೇಡಿ, ಕಾನ್ಫಿಡೆನ್ಸ್ ಆಗಿ ಹೋಗಿ ಎಕ್ಸಾಮ್ನ ಪಾಸ್ ಮಾಡಿ ಅಂತ ಹೇಳ್ತಾ, ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಫಾರ್ ದ ಎಕ್ಸಾಮಿನೇಷನ್. ಥ್ಯಾಂಕ್ ಯು.